ಹರಿಹರ ಶಾಸಕ ಬಿಪಿ ಹರೀಶ್ ವಿನಾಕಾರಣ ನನ್ನ ಮೇಲೆ ಅಕ್ರಮ ಮರಳುಗಾರಿಕೆ ಆರೋಪ ಮಾಡುವ ಮೂಲಕ ದ್ವೇಷದ ರಾಜಕೀಯ ಮಾಡುತ್ತಿದ್ದು, ನಾನು ಅಕ್ರಮವಾಗಿ ಯಾವುದೇ ಮರಳುಗಾರಿಕೆ ಮಾಡಿಲ್ಲ. ಇಲಾಖೆಯ ಪರವಾನಗಿ ಪಡೆದು ದುಡಿಮೆ ಮಾಡುತ್ತಿದ್ದೇನೆ ಎಂದು ಹರಿಹರ ನಗರಸಭೆ ಸದಸ್ಯ ಎಬಿಎಂ ವಿಜಯಕುಮಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕರು 2 ದಿನಗಳ ಹಿಂದೆ ವಿಜಯನಗರ ಜಿಲ್ಲೆ ವ್ಯಾಪ್ತಿಯ ಚಿಕ್ಕಬಿದರಿ ಗ್ರಾಮಕ್ಕೆ ಹೋಗಿ ಗಣಿ ಸಚಿವರು ಅಕ್ರಮ ಮರಳು ಸಂಗ್ರಹ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇದರ ಜೊತೆಗೆ ಎಬಿಎಂ ವಿಜಯಕುಮಾರ್ ಕೂಡ ಇದ್ದಾರೆ ಎಂದು ನನ್ನ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಶಾಸಕರು ಭೇಟಿ ನೀಡಿದ ಸ್ಥಳದಲ್ಲಿ ಇದ್ದುದು ಮರಳಲ್ಲ, ಅದು ಮಣ್ಣು. ನದಿಯಲ್ಲಿ ನೀರಿನ ಹರಿವು ಇಲ್ಲ ಎನ್ನುವ ಕಾರಣಕ್ಕೆ ಸಣ್ಣ ನೀರಾವರಿ ಇಲಾಖೆಯ ಅನುಮತಿ ಮೇರೆಗೆ ಹೂಳು ತೆಗೆದು ಅಲ್ಲೇ ಪಕ್ಕದಲ್ಲಿ ಹಾಕಿರುವುದು, ಅದು ಸರ್ಕಾರದ ಆಸ್ತಿ. ಅದಕ್ಕೂ ನನಗೂ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಗೂ ಸಂಬಂಧವಿಲ್ಲ. ಬಿಪಿ ಹರೀಶ್ ಯಾವುದೇ ದಾಖಲೆ ಇಲ್ಲದೆ ಗಾಳಿಯಲ್ಲಿ ಗುಂಡು ಹಾರಿಸಿ ಆರೋಪ ಮಾಡಿರುವುದು ಸರಿಯಲ್ಲ ಎಂದು ಹೇಳಿದರು. ಮಾನ್ಯ ಹರಿಹರ ಶಾಸಕರು ಅವರು ವಿನಾಕಾರಣ ನನ್ನ ಮೇಲೆ ಅಕ್ರಮ ಮರಳುಗಾರಿಕೆ ಆರೋಪ ಮಾಡಿದ್ದು, ಅದಕ್ಕೆ ಪ್ರೆಸ್ ಮೀಟ್ ಮೂಲಕ ಸ್ಪಷ್ಟನೆ ನೀಡುತ್ತೇನೆ. ಮಾನ್ಯ ಶಾಸಕರು 2 ದಿನಗಳ ಹಿಂದೆ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯ ಚಿಕ್ಕಬಿದರಿ ಗ್ರಾಮಕ್ಕೆ ಮಾಧ್ಯಮ ಸ್ನೇಹಿತರನ್ನು ಕರೆದುಕೊಂಡು ಹೋಗಿ ಗಣಿ ಸಚಿವರು ಅಕ್ರಮ ಮರಳು ಸಂಗ್ರಹ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಅದರಲ್ಲಿ ಎಬಿಎಂ ವಿಜಯಕುಮಾರ್ ಅವರು ಕೂಡ ಇದ್ದಾರೆ ಅಂತ ನನ್ನ ಹೆಸರು ಪ್ರಸ್ತಾಪ ಮಾಡಿದರು. ಮಾನ್ಯ ಶಾಸಕರು ಬಿಪಿ ಹರೀಶ್ ಅವರು ಒಂದು ಸ್ಪಷ್ಟನೆ ನೀಡಲು ಬಯಸ್ತೀನಿ. ನೀವು ಭೇಟಿ ನೀಡಿದ ಸ್ಥಳ, ಆ ಸ್ಥಳದಲ್ಲಿ ಮರಳಲ್ಲ, ಅದು ಮಣ್ಣು. ಅದನ್ನು ಮರಳು ಅದು ಇಷ್ಟು ಸಾವಿರಾರು ಲೋಡ್ ಗಂಟಲೆ ಇದು ಮಾಡಿದ್ದಾರೆ ಅಂತಂದು ಆರೋಪ ಮಾಡಿದ್ರಲ್ಲಿ, ಅದು ಮರಳಿನ ರೀತಿ ಕಾಣ್ತಕ್ಕಂಥ ಮಣ್ಣು. ಅದು ನದಿ ನೀರು ಹರಿವು ಕಡಿಮೆ ಆಗಿದ್ದಕ್ಕೆ ಅಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಅನುಮತಿ ಮೇರೆಗೆ ಹೂಳು ತೆಗೆದು ಅಲ್ಲೇ ಪಕ್ಕದಲ್ಲಿ ಹಾಕಿರೋದು. ಅದು ಸರ್ಕಾರದ ಆಸ್ತಿ. ಅದು ನಾವೇನು ತೆಗೆದು ಹಾಕಿದ್ದೀವಲ್ಲ, ಅದು ಸರ್ಕಾರದ ಆಸ್ತಿ. ಅದಕ್ಕೂ ನನಗೂ ಯಾವುದೇ ಥರದ ಸಂಬಂಧ ಇಲ್ಲ, ಅದು ಸಚಿವರಿಗೂ ಸಂಬಂಧ ಇಲ್ಲ. ಬಿಪಿ ಹರೀಶ್ ಅವರು ಯಾವುದೇ ದಾಖಲೆ ಇಲ್ಲದಾಗೆ ಗಾಳಿಯಲ್ಲಿ ಗುಂಡು ಹೊಡೆ ಅಂತ ಆರೋಪ ಮಾಡೋದು ಸರಿಯಲ್ಲ. ಒಬ್ಬ ಶಾಸಕರಾದವರು ಕನಿಷ್ಠ ಜ್ಞಾನ ಇರಬೇಕಾಗಿತ್ತು ಅವರಿಗೆ. ಅದು ಸರ್ಕಾರದ ಆಸ್ತಿ, ಅದನ್ನು ನಾವು ಯಾರು ಅಕ್ರಮವಾಗಿ ಸಾಗಿಸಲು ಬರುವುದಿಲ್ಲ. ಅಲ್ಲಿ ಹಾಕಿರ್ತಕ್ಕಂಥದ್ದನ್ನ ಅಕ್ರಮವಾಗಿ ಸಾಗಿಸೋಕ್ಕೆ ಬರಲ್ಲ. ಅದನ್ನು ಸರ್ಕಾರ ಹರಾಜು ಪ್ರಕ್ರಿಯೆ ಮಾಡ್ತದೆ. ಅದನ್ನು ಸರ್ಕಾರದಿಂದನೇ ಮಾರಾಟಕ್ಕೆ ಒಂದು ಟೆಂಡರ್ ಕರೆದು ಅದನ್ನು ಮಾಡೋಂಥ ವ್ಯವಸ್ಥೆ ಇರ್ತದೆ. ಆಮೇಲೆ ಸರ್ಕಾರದ ಕಾಮಗಾರಿಗಳು, ಅದಕ್ಕೆ ಇಲಾಖೆ ಅನುಮತಿ ತಗೊಂಡು ಅದನ್ನು ಕೊಡ್ತಕ್ಕಂಥದ್ದು ಒಂದು ಸಿಸ್ಟಮ್ ಇದೆ. ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಅಧಿಕಾರ ಇದ್ರೂ ಯಾವುದೇ ಒಂದು ಹಸ್ತಕ್ಷೇಪ ಮಾಡಿಲ್ಲ. ಆ ವಿಚಾರದಲ್ಲಿ ಯಾರ ಮೇಲೂ ಪ್ರಭಾವ ಬೀರಿಲ್ಲ. ಹಾಗಾಗಿ ಆ ಮಣ್ಣು ಅಲ್ಲೇ ಇತ್ತು. ಅವ್ರಿಗೆ ಸಚಿವರಾದ್ರೂ ಯಾವ ಕಾರಣಕ್ಕೂ ಯಾವುದೋ ಒಂದು ಅಧಿಕಾರಿ ಮೇಲೆ ಹೇಳಿ ನಾವು ಅಲ್ಲಿದು ಮಾಡ್ತೀವಿ, ಅಲ್ಲಿ ಮರಳು ಗಣಿಗಾರಿಕೆ ಅದು ಇದು ಅಂತಂದು ಯಾರ ಹತ್ರನೂ ಏರಿಲ್ಲ. ಅಲ್ಲಿ ನೀರಿನ ಹರಿವು ಕಮ್ಮಿ ಇದ್ದಿದ್ದಕ್ಕೆ ನೀರಿನ ಅರಿವಿಗೋಸ್ಕರ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಪರ್ಮಿಷನ್ ಲೆಟ್ರ್ ತೊಗೊಂಡು, ಪರ್ಮಿಷನ್ ಲೆಟ್ರ್ ಬಂದುಬಿಟ್ಟು ಇಲ್ಲಿದೆ.